ಏನು ತೆಗಿ ಬೇಗ. ಪ್ರ್ಯಾಂಕ್ ಅದೇ ಕಣೋ. ಹೇಳ್ತಿದ್ಯಾ? ವಿರಾಟ್ಗೆ ಹಾ ಕವರ್ ಡ್ರೈವ್ ಹೇಳ್ಕೊಟ್ಟಿದ್ದೆ ನಾನು. ಓ ಬ್ಯಾಟ್ ಹೊಡೆದೈತಲ್ಲೋ. RX ಕಮ್ಮಿ ಇಲ್ಲ ಕಣ ಇದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಇದ್ದೀವಿ. ಯಾಕಂದರೆ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಕ್ರೇಜಿ ಥಿಂಗ್ ಮಾಡೋಕೆ ಹೋಗಿದ್ದೀವಿ. ಸೊ ಅದೇನಂದ್ರೆ ಗೊತ್ತಾಗಬೇಕು ಅಂತ ಕೊನೆ ಗಂಟೆ ನೋಡಿ. ಆ್ಯಂಡ್ ಬೆಳಗ್ಗೆ ಒಂದು ಕೆಲಸ ಕೊಟ್ಟಿದ್ದಾರೆ ನಮ್ಮಮ್ಮ. ಏನಂದರೆ ಫಸ್ಟು ಮೇಲೆ ಹೋಗಿ ಬಟ್ಟೆ ಎತ್ಕೊಂಬರ್ಬೇಕಂತ. ಬನ್ನಿ ಬಟ್ಟೆ ಎತ್ಕೊಂಡ್ಬಂದ್ಬಿಟ್ಟು ಇವಾಗ ದಿಲೀಪ್ ನಮ್ಮ ಮನೆಗೆ ಬರ್ತಿದ್ದಾನೆ. ದಿಲೀಪ್ಗೆ ಏನೋ ಅಂತ ಹೇಳಿದ್ದೀನಿ ಅಂದರೆ, ಬಾ ಮಗ ನಮ್ಮ ಮನೆಗೆ ಬಾ, ಏನೋ ಸರ್ಪ್ರೈಸ್ ಇದೆ ನಿನಗೆ ಅಂತ ಹೇಳಿದ್ದೀನಿ. ಆ್ಯಕ್ಚುಲಾಗಿ ಸರ್ಪ್ರೈಸ್ ಏನೂ ಇಲ್ಲ, ಅವ್ನಿಗೊಂದು ಪ್ರ್ಯಾಂಕ್ ಮಾಡೋಣ ಲೈಟಾಗಿ. ಆಮೇಲೆ ನಾವೆಲ್ಲ ಸೇರಿ ಒಂದು ಕಡೆ ಹೋಗೋಣ ಆಟ ಆಡೋಕ್ಕೆ. ಅದೇನಂತ ತೋರಿಸ್ತೀನಿ ಬನ್ನಿ. ಏನಂದರೆ ಮಂಡೆಯಿಂದ ಸ್ಯಾಟರ್ಡೆ ಗಂಟ ಫುಲ್ಲು ಕ್ಲೌಡಿ ಆಗಿರುತ್ತೆ, ಮಳೆ ಬರುತ್ತೆ, ಕಾಲೇಜ್ಗೆ ಹೋಗ್ಬೇಕಂದ್ರೆ ಮನಸ್ಸಾಗಲ್ಲ. ಸಂಡೇ ಬಂತು ಅಂದರೆ ಮನೇಲಿ ರೆಸ್ಟ್ ಮಾಡೋಣ ಅಂದರೆ ಫುಲ್ಲು ಬಿಸಿಲು, ಎಲ್ಲ ಕಡೆ ಬಿಸಿಲು. ಆ ವೆದರ್ಗೂ ಇಷ್ಟ ಇಲ್ಲ ಅನ್ಕೊತೀನಿ ನಾವು ಕಾಲೇಜ್ಗೆ ಹೋಗೋದು ಓದೋದು. ಹೇಳಿ ದಿಲೀಪ ಮನೆಗೆ ಬಂದವನೇ. ಪಾ ಏನು ಸ್ಮಾರ್ಟ್ ಆಗಿದೆಯೋ. ಕಟ್ ಮಾಡು. ಏನು ಕಟ್ ಮಾಡಲಿ? ಏನಕ್ಕೆ ಮನೆಗೆ ಬಂದೆ? ತೆಗಿ ಅದೇನೋ ತಂದಿದ್ದೀನಿ ಅಂದ್ರೆ ತೆಗಿ ಬೇಗ, ಪಟ್ ತೆಗಿ. ಏನು ತೆಗಿ ಬೇಗ. ಪ್ರ್ಯಾಂಕ್ ಅದೇ ಕಣೋ. ಮೋಹನ ಬರಲ್ಲ ಅಂತವನ. ಯಾಕೆ ಗಾಯ್ಸ್ ನೋಡಿ ಗೈಸ್, ಇನ್ನೇನೋ ಮಾತಾಡ್ತಾನೆ. ಫೈನಲಿ ಕೋರ್ಟ್ ಬುಕ್ ಆಯಿತು. ಏನು ಹೇಳ್ತಿದ್ಯಾ? ವಿರಾಟ್ಗೆ ಹಾಂ ಕವರ್ ಡ್ರೈವ್ ಹೇಳ್ಕೊಟ್ಟಿದ್ದೆ ನಾನು. ನಾವು ಹೋಗ್ತೀರ ಆಡಕ್ಕೆ ಬ್ಯಾಡ್ಮಿಂಟನ್ ಅನ್ಕೊಳ್ಳಲ್ಲಿ ಕವರ್ ಡ್ರೈವ್ ಅಂತ ಹೇಳಿದ್ದು. ಮತ್ತೆ ಇನ್ಯಾರು ಹೇಳ್ಕೊಟ್ಟಿದ್ಯಾ ನೀನು? ಬ್ಯಾಡ್ಮಿಂಟನ್ ಅಲ್ಲಿ ಯಾರು ಅವ್ರೆ, ಇಷ್ಟೊಂದು ನೇಮ್ ಐತೆ. ಸಿಂಧೂರ ಯಾರು ಅವರಲ್ಲ, PV ಸಿಂಧು. ಅವಳಿಗೆ ಜಂಪ್ ಶಾಟ್ ನಾನೇ ಹೇಳ್ಕೊಟ್ಟಿದ್ದೆ. ಹೌದಾ, ಸರಿ ಅಣ್ಣ, ಆಯ್ತಣ್ಣ. ಸರ್ ಗೈಸ್ ಬನ್ನಿ ಗೈಸ್, ಇವಾಗ ಬೇಗ ಕೊಡತ್ರ ಸಿಗ್ತೀನಿ ನಿಮಗೆ. ಫುಲ್ ಫನ್ ಮಾಡೋಣ ಇವಾಗ. ಗೈಸ್ ನಮ್ಮ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಫಸ್ಟು. ಓ ಬ್ಯಾಟ್ ಹೊಡೆದೈತಲ್ಲೋ ಗಾಯ್ಸ್. ನನ್ನ ಬ್ಯಾಟ್ ಜಸ್ಟ್ ಮಿಸ್ಸು, ಇಲ್ಲ ಹಿಂಗೆ ತಗೊಳಕೊಂಡ್ಬಿಟ್ಟಿತ್ತು. ಇವಾಗ ಈ ನನ್ನ ಮಗ ಮಾಡೋಕ್ಕೆ ಸಿಕ್ತು ಲಗ್ತ ನನ್ನ ಮಗನೇ. ಇಲ್ಲಿ ಹಿಂಗೆ ಆಡ್ಬೇಕು. ಹೆಂಗೆ ಇಷ್ಟು ಬಿಲ್ಡಪ್ ಕೊಡ್ತಾ ಅಂತಾನೆ. ಇವಾಗ ಅಲ್ಲಿ ಹೋದ್ಮೇಲೆ ಹೆಂಗೆ ಆಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಅಲ್ಲಿ 30 ರೂಪಾಯಿ ಕೊಡೋದು ನಾನೇ ಅಲ್ವಾ, ಆ 30 ರೂಪಾಯಿ ಬ್ಯಾಟ್ ನಾನೇ ಇಟ್ಕೊತೀನಿ. ಏನು ಟೆಸ್ಟ್ ಮಾಡ್ತಿದ್ಯೋ? ಅದು ಟೆನ್ಷನ್ ನೋಡ್ತಾ ಇದ್ದೀನಿ, ಸ್ಪೀಡ್ ಟೆನ್ಷನ್. ಗೊತ್ತಾಗಲ್ಲ ಸುಮ್ಮನೆ ಇರೋದು. ನಾನು ಹೇಳ್ಕೊಟ್ಟಿದ್ದೆ ಗೈಸ್, ನಾನು ಬ್ಯಾಟಿಗೆ ಟೆನ್ಷನ್ ಮಾಡ್ತಿದ್ದೀನಿ ಅಂತ. ಅದಕ್ಕೆ ನಂಗೆ ತಲೆಗಾಗ್ತಾನೆ ನನಗೇನೆ. ಗೈಸ್ ಇಲ್ಲಿ ಫೋನ್ ಹೆಂಗೆ ಯೂಸ್ ಮಾಡೋದು ತೋರಿಸ್ಕೊಡ್ತಾರೆ. ಹೆಂಗೆ ಮತ್ತೆ ಯೂಸ್ ಮಾಡೋದು? ಫೋನೇ ಬೆಂಡ್ ಆಗ್ಬಿಟ್ಟೈತೆ, ಹಂಗೆ ಮಾಡಿದ್ರೆ ಅನಾಗೋದು. ಕ್ರೇಜಿ ಕಣ ನೀನು. ಗಾಯ್ಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಫೋನೇ ಬೀಳ್ಸ್ಕೊಂಬಿಟ್ಟು ಹೊಡೆದೋಯ್ತಾ ಎಲ್ಲ? ಅಯ್ಯೋ ಏನಾಗಲ್ಲ ಬಿಡು ಅಂದೆ. ಹೊಸ ಐಫೋನ್ ತರ್ತೀನಿ ನೆಕ್ಸ್ಟ್ ವಾರ. ಸೌಕರ್ ಮಂದಿ ಗಾಯ್ಸ್. ಬನ್ನಿ ನಾವು ಹೊರಟಿದ್ದೀವಿ, ಬೇಗ ಹೋಗಿ ಅಲ್ಲೋಗಿ ಸಿಗ್ತೀನಿ ನಿಮಗೆ. ಸೊ ಗಾಯ್ಸ್ ಫೈನಲಿ ಕೋರ್ಟ್ ಹತ್ರ ಬಂದಿದ್ದೀವಿ. ನೀವು ರೆಡಿ ಆಗವನೆ. ನಮ್ಮ ಗ್ಯಾಂಗಲ್ಲಿ ಒಂದು 2-3 ಜನ ಅವರೇ. ಎಷ್ಟೇ ನೀವು ಬೇಗ ಹೇಳ್ರಿ, ಒಂದು 2 ಅವರ್ ಮುಂಚೆ ಹೇಳ್ರಿ, ಅವ್ರು ಯಾವಾಗಲೂ ಲೇಟ್ ಮಾಡ್ತಾರೆ. ಇವಾಗ ನೋಡಿ ಟೈಮ್ ಆಗಿದೆ, ಅವ್ರಿಗೆ ಇವಾಗ ಮನೆ ಬಿಡ್ತೀನಿ ಅಂತ ಹೇಳ್ತಾವ್ರೆ. ಬಟ್ ನಾನು 1 ಅವರ್ ಮುಂಚೆನೇ ಬರ್ತೀನಿ. ಸೊ ಬನ್ನಿ ಗಾಯ್ಸ್ ಬೇಗ ಹೋಗಿ ಒಳಗಡೆ. ಸೊ ಗೈಸ್ ಫೈನಲಿ ಇಬ್ರು ಬಂದ. ಜಶ್ವಂತ್ ಬನ್ನಿ ಗೈಸ್, ಬೇಗ ಆಡೋಣ. ಒಳ್ಳೆ ಮ್ಯಾಚ್ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಲ್ಲಿ ಇಟ್ಬಿಟ್ಟು ಹಾಗೆ ಆಡೋಕ್ಕೆ ಸ್ಟಾರ್ಟ್ ಮಾಡೋಣ. ಗೈಸ್ ಇಬ್ಬರು ಚೆಕ್ ಜ್ಯೂಸ್ ಕರ್ಕೊಂಡಿದ್ದೀವಿ. ಫೈನಲಿ ಆಟ ಎಲ್ಲ ಆಯಿತು, ವಾಪಸ್ ಮನೆಗೆ ಹೊರಟಿದ್ದೀವಿ. ಅಣ್ಣಂದು RX. ಅಣ್ಣಂದಲ್ಲ ಬಿಡ ಏನೋ ಹಿಂಗೆ ಬ್ಯಾಟ್ರಿ ನಾವು ಉಳಿಸ್ತಾರಲ್ಲ ಮನೆಗೆ ಹೋಗಲ್ಲ. ಇವಾಗ ನಾವು RX ಏನಪ್ಪ ಬ್ಯಾಟು ಕ್ರೇಜಿ. ಅವನು ಹೆಂಗೈತೆ ಗಾಡಿ? ನಮ್ಮನ್ನು ಯಾವ RX ಕಮ್ಮಿ ಇಲ್ಲ ಕಣ ಇದು. ಮತ್ತೆ ನಮ್ಮ ಬಾಸ್ ಗಾಡಿ ಅಂದರೆ ಅನ್ಕೊಂಬಿಟ್ಟಿದ್ಯಾ ನೀನು? ಏನು ಸೌಂಡ್ ನೋಡು, ನಮ್ಮನ್ನ ಎಲ್ಲ ಕಡೆ ಅಲ್ಲಾಡ್ತದೆ. ಏನೋ ಚಿಕ್ಕ ಹಿಂಗೆ ನೋಡ್ತದೆ.
ನೋಡಿ ನಮ್ಮ ಗಾಡಿ ಹೆಂಗ್ ಮುಜಾಡ್ತಾರೆ. ಏನು ಡ್ರೈವ್ ಬಿಟ್ಟು ಹಂಗೆ ರೈಸ್ ಆಗ್ತಿದ್ದಲ್ಲೋ. ಆಟೋ ಕೊಡು. ಗೈಸ್ ಈ ಗಾಡಿ ಮೇಲೆ ಕುತ್ಕೊಂಡ್ರೆ ಬ್ಯಾಕ್ ಸೈಡು ಪೈಲ್ಸ್ ಇದ್ದವ್ರಿಗೆ ಪೈಲ್ಸ್ ಐತದೆ, ಬ್ಯಾಕ್ ಪೈನ್ ಇದ್ದು ಬ್ಯಾಕ್ ಪೈನ್ ಐತದೆ. 80 ಎಷ್ಟಿದು 80 ಟಾಪ್ ಸ್ಪೀಡ್ ಹೊಡೆದಿದ್ದೀನಿ. ಅಯ್ಯಬುಜ ಟಾಪ್ ಸ್ಪೀಡು ಲೇಕಲ್ಲ, ಟಾಪ್ ಸ್ಪೀಡ್ ಹೊಡೆದಿದ್ದೀನಿ. ಕಿಕ್ ಒಂದೇ ಕಿಕ್. ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡೋದು ಕ್ರೇಜಿ ಮನ್. ಯಾವತ್ತು ಖಾಲಿ ಗಾಡಿ ಕೊಟ್ಟಂಗ್ ಕೂಡ ಬರ್ತಾನೆ ಇಲ್ಲ. ಅದು ಗೇರ್ ಅಪ್ ಮಾಡು. ಗೇರ್ ಅಪ್ ಮಾಡಿದ್ರೆ ಗಾಡಿನೇ ಆಫ್ ಆಯ್ತು. ಚಾರ್ಜ್ ಇಲ್ಲ ಅದರಲ್ಲಿ. ಎಲ್ಲ ಬಂದು ಮೀಟ್ ಆಗಿದ್ದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇಲ್ಲಿಂದ ಹೊಡೋಣ. ಇಲ್ಲ ಅಂದ್ರೆ ಪಾಪ 180 ಸ್ಪೀಡಲ್ಲಿ ಹೋಯ್ತಿತ್ತು ಅಲ್ಲ. 35 ಲಾಸ್ಟ್. ಗೈಸ್ ಹುಡುಗರೆಲ್ಲ ಹೋದ್ರು. ಈಗ ಬನ್ನಿ ನಾನೇ ಅಡುಗೆ ಮಾಡ್ಕೊಬೇಕು. ಮನೇಲಿ ಯಾರು ಇಲ್ಲ ಅಂತ ಬೆಳಗ್ಗೆ ಹೇಳಿದ್ನಲ್ಲ, ಅಡುಗೆ ಮಾಡಿಕೊಂಡು ಊಟ ಮಾಡೋಣ. ಗೈಸ್ ನಾನು ಬೆಳಗ್ಗೆನೇ ಡೇಟ್ ಚಿಕನ್ ರೆಡಿ ಮಾಡ್ಕೊಂಡಿದ್ದೆ, ಅದು ಸ್ವಲ್ಪ ಮಿಕ್ಸಿದ್ದೀನಿ. ಇವಾಗ ಮಿಕ್ಕಿರೋದನ್ನ ತಿನ್ಬಿಟ್ಟು, ರೈಸ್ ಇದೆ 200 ಗ್ರಾಮ್ ರೈಸು, ಸ್ವಲ್ಪ ದಾಲ್ ಇದೆ, ಅದು ತಿನ್ಬಿಟ್ಟು ಬೇರೆ ಏನು ಕೆಲಸ ಅಂತ ಗೊತ್ತಿಲ್ಲ, ಸಂಡೇ ಫುಲ್ ಮನೆಯಲ್ಲೇ ಬಿದ್ದಿರೋದೇನೆ. ಸೊ ಬನ್ನಿ ಮೊದಲು ತಿನ್ನಬೇಕು, ಹೊಟ್ಟೆ ತುಂಬ ಹಸಿದೆ ಇದೆ, ತುಂಬ ಚೆನ್ನಾಗಿ ಆಟ ಆಡ್ಬಿಟ್ಟಿದ್ದೀವಿ. ಐ ಥಿಂಕ್ ಹೋಪ್ ನಿಮ್ಗೆ ಈ ವಿಡಿಯೋ ಇಲ್ಲಿಗೆ ನೋಡಿ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ, ಫುಲ್ ಫನ್ ಇತ್ತು ಅಂತ ಅನ್ಕೊತೀನಿ. ಸೊ ಅದಕ್ಕೆ ನಮಗೂ ಮೋಟಿವೇಶನ್ ಸಿಗಬೇಕು ಅಂದರೆ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಬೇಗ ಬೇಗ ಊಟ ಮಾಡೋಣ. ಗೈಸ್ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಕಮ್ಮಿಂಗ್ ಡೇಸ್ ಅಂದರೆ ನಾಳೆಯಿಂದ ಮಂಡೆಯಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ, ಅಂದರೆ ಡೈಲಿ ವ್ಲಾಗ್ ಅಂತ 7 ಡೇಸ್ ಚಾಲೆಂಜ್ ತೊಗೊತೀನಿ ನನಗೆ, ನನ್ನ ಮೇಲೇ ನೋಡೋಣ ಯಾವ ಥರ ರೀಚ್ ಆಗುತ್ತೆ ವಿಡಿಯೋ ಅಂತ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆಗ್ತಿದೆ ವಿಡಿಯೋ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವ ಥರ ಚಾಲೆಂಜ್ ವಿಡಿಯೋ ಬೇಕು ಕಮೆಂಟ್ ಹಾಕಿ ಮಾಡೋಣ. ಆ್ಯಂಡ್ ನಾವು ಮಾಡಿರೋ ಚಾಲೆಂಜ್ ವಿಡಿಯೋ ಸ್ಪೈಸಿ ನೂಡಲ್ಸ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಹೆಲ್ಮೆಟ್ ಚಾಲೆಂಜ್ ಒಳ್ಳೆ ರೀಚ್ ಇದೆ. ಇನ್ನೂ ಯಾರು ನೋಡಿರೋ ಫಸ್ಟ್ ವಿಡಿಯೋ ನೋಡ್ತೀರೋ ಅದೆಲ್ಲ ಹೋಗಿ ಚೆಕ್ಔಟ್ ಮಾಡ್ಕೊಂಡು ಬನ್ನಿ, ಊಟ ಮಾಡೋಣ. ನಾನು ವಿಡಿಯೋ ಮಾಡೋಕ್ಕೆ ಬಂದರೆ ಇಲ್ಲಿ ಫುಲ್ ಸೀದೋಯ್ತು. ಸೊ ಗೈಸ್ ಫೈನಲಿ ಚಿಕನ್ ರೆಡಿ, ಅನ್ನ, ಟಿ ವಿಲಿ ಒಳ್ಳೇದ ಮೂವಿ ಹಾಕ್ಕೊಂಡು ಊಟ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಿ. ಊಟ ಗೀಟ ಎಲ್ಲ ಆಯಿತು. ವಿಡಿಯೋ ಎಂಡ್ ಮಾಡೋಣ ಅಂತ ಅನ್ಕೊತೀನಿ. ಇನ್ನೇನೋ ಕೆಲಸ ಮಾಡಲ್ಲ ನಾನು, ತಿಂದಿದ್ದೀನಿ, ಮಲ್ಕೊಂಡು ಮತ್ತೆ ಅಮ್ಮ ಬಂದಾಗ ಎದ್ದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮತ್ತೆ ಮಲ್ಕೊತೀನಿ. ಆ್ಯಂಡ್ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ಗೈಸ್, ನನಗೆ ಗೊತ್ತಿರೋದು ಏನಾದ್ರು ಒಂದು ಆ್ಯಕ್ಟಿವಿಟೀಸ್ ಮಾಡಿ, ಸ್ಪೋರ್ಟ್ಸ್ ಆಗಿರಲಿ, ನಿಮ್ಗೇನಾದ್ರು ಡ್ಯಾನ್ಸ್, ಮ್ಯೂಸಿಕ್ ಏನು ಇಷ್ಟ ಬರುತ್ತೋ ಅದು ಮಾಡಿ, ಜಿಮ್ಗೆ ಹೋಗಿ ಫಿಟ್ಟಾಗಿರಿ, ಒಳ್ಳೆ ಊಟ ಮಾಡಿ. ಆ್ಯಂಡ್ ನಿಮ್ಮ ಲೈಫಿಗೆ ನೀವೇ ಹೊಣೆ ಆಗ್ತೀರಾ, ಯಾರು ಬಂದು ಆಮೇಲೆ ನೋಡೋಲ್ಲ. ನಿಮ್ದೇನಾದ್ರು ಕಾಯಿಲೆ ಬಿದ್ದರೆ ನೀವೇ ನೋಡಬೇಕು, ಫ್ಯಾಮಿಲಿಯೇ ನೋಡಬೇಕು. ಅದಕ್ಕಿಂತ ಮುಂಚೆನೇ ಏನಾದ್ರು ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಮಾಡಿ, ಕ್ರಿಕೆಟ್ ಆಡಿ, ಅದು ಒಳ್ಳೇದಾಗುತ್ತೆ. ಆ್ಯಂಡ್ ನಿಮ್ಮ ಹೆಲ್ತ್ಗೂ ಒಳ್ಳೇದಿರುತ್ತೆ. ಅಷ್ಟೇ, ಜಾಸ್ತಿ ಹೇಳೋಕ್ಕೋಗಲ್ಲ. ನಾನು ಅದೇ ಫಾಲೋ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಇರೋ ಸುತ್ತಮುತ್ತ ಎನ್ವಿರಾನ್ಮೆಂಟಲ್ಲಿ ಹಂಗೆ ನಾನು ನೋಡ್ಕೊತಾ ಇದ್ದೀನಿ. ಯಾರ್ಯಾರು ಇವಾಗ ನಾವು ಏನೋ ಆಟ ಆಡೋಕ್ಕೆ ಹೋಗಿದ್ವಿ, ನಾವು ಫುಲ್ ಪ್ರೋ ಪ್ಲೇಯರ್ ಅಲ್ಲ. ಆ್ಯಂಡ್ ನಮಗೇನು ಎಲ್ಲ ಬರುತ್ತೆ ಅಂತ ಹೇಳೋಕ್ಕೋಗಲ್ಲ. ನಮ್ಗೆ ಇಷ್ಟ, ನಮ್ಗೆ ಖುಷಿ ಸಿಗುತ್ತೆ. ಆ ಟೈಮಲ್ಲಿ ನಮಗೆ ಏನೋ 1 ಅವರ್ ಆಡಿದ ತಕ್ಷಣ ಖುಷಿ ಸಿಗ್ತಪ್ಪ, ಇವತ್ತು ಮೈಂಡ್ ಫ್ರೆಶ್ ಆಯ್ತಪ್ಪ. ಕ್ರಿಕೆಟ್ ಆಗಲಿ, ವಾಲಿಬಾಲ್ ಆಗಲಿ, ಬಾಸ್ಕೆಟ್ಬಾಲ್, ಏನೋ ನಾವು ವಾರ ಹೊಸ ಟ್ರೈ ಮಾಡ್ತೀವಿ. ಏನೋ ಒಂದು ಟ್ರೈ ಮಾಡ್ತಿರ್ತೀವಿ, ಕುತ್ಕೊತೀವಿ, ಬಕ್ಚೋದಿ ಮಾಡ್ತೀವಿ, ಎಲ್ಲರೂ ಮಾತಾಡ್ತೀವಿ. ಆ ಸಂಡೇ ನಮ್ಗೊಂಥರ ರಿಲೀಫ್ ಆಗುತ್ತೆ. ನೆಕ್ಸ್ಟ್ ಮಂಡೇ ಬ್ಯಾಕ್ ಟು ಥಿಂಗ್ಸ್, ಬ್ಯಾಕ್ ಟು ರೊಟೀನ್. ನಾವು ಕಾಲೇಜ್ ಇರುತ್ತೆ, ಸ್ಟಡೀಸ್ ಇರುತ್ತೆ, ಕೆಲಸ ಇರುತ್ತೆ, ಎಲ್ಲ ಥರನೂ ಮಾಡ್ತೀವಿ. ನಾವು ಈ ಥರ ಗ್ಯಾಪ್ ಸಿಕ್ಕಿದಾಗ ನಾವು ಫನ್ ಮಾಡ್ತೀವಿ. ಆ್ಯಂಡ್ ನಾವು ಯಾವುದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿಗೆ ಬೇರೆ ಥರ ಎಷ್ಟು ಬರ್ತಾರ ಮಾಡ್ತಿಲ್ಲ. ಆ್ಯಂಡ್ ನಾವು ಯಾವಾಗಲೂ ಒಳ್ಳೇದೇ ಮಾಡ್ತಿದ್ದೀವಿ. ಆ್ಯಂಡ್ ನಾವು ಸ್ವಲ್ಪ ನೋ ಫಿಲ್ಟರ್ ಮಾತಾಡ್ತೀವಿ. ಬಿಕಾಸ್ ನಾವು ಇರೋದೇ ಹಿಂಗೆ ಗಾಯ್ಸ್, ನಾವೇನೋ ಮುಚ್ಚುಮರೆ ಮಾಡಬೇಕು, ಏನೋ ತೋರಿಸ್ಬೇಕು, ಬೇರೆ ಥರ ಕಾಣಿಸ್ಬೇಕು, ಫಿಲ್ಟ್ರ್ ಹಾಕೊಂಡು ಮಾಡಬೇಕು ನಮ್ಗಂತ ಇಲ್ಲ. ಮಾಡಿದ್ದೀನಿ ಫಿಲ್ಟ್ರ್ ಹಾಕೊಂಡು ವೀಡಿಯೋನ. ಹಾಗಂತ ನಾವು ತುಂಬ ಆ ಥರ ಹುಡುಗರು ಅಂತ ಇಲ್ಲ. ನಮಗೆ ಭಯ, ಭಕ್ತಿ, ಫ್ಯಾಮಿಲಿ ಅಂತ ಎಲ್ಲ ಇದೆ. ಅವ್ರಿಗೂ ಇದೆ, ನನ್ನ ಫ್ರೆಂಡ್ಸ್ಗೂ ಇದೆ. ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ 4-5 ಜನ ಇದ್ರೂ ಅವ್ರು ತುಂಬ ಏನೋ ಮಾಡಬೇಕು ಫ್ಯಾಮಿಲಿಗೋಸ್ಕರ ಅಂತ ತುಂಬ ಕಷ್ಟಪಡ್ತಿದ್ದಾರೆ. ನಾನು ಪಡ್ತಾಯಿದ್ದೀನಿ. ಆ್ಯಂಡ್ ಅಷ್ಟೇ, ನೀವು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ಯಾವುದೂ ಇನ್ಫ್ಲುಯೆನ್ಸ್ ಇಲ್ದಿರ ಏನೋ ಒಂದು ಮಾಡಬೇಕು ಅಂತ ಕಷ್ಟಪಡ್ತಾಯಿದ್ದೀನಿ, ಮಾಡ್ತೀನಿ. ಆ್ಯಂಡ್ ಐ ಬಿಲೀವ್ ಇನ್ ಮೈ ಸೆಲ್ಫ್, ನನಗೆ ಹಾಗೆ ಆಗುತ್ತೆ ಅಂತ. ಆ್ಯಂಡ್ ಅದೊಂದು ಇರಬೇಕು ಮನಸ್ಸಲ್ಲಿ, ಯಾವಾಗಲೂ ನಾನು ಮಾಡ್ತೀನಿ ಅಂತ. ಆ್ಯಂಡ್ ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಫ್ರಮ್ ಮಂಡೇ ಡೈಲಿ ವ್ಲಾಗ್. ಸೊ ಎಲ್ಲರೂ ನೋಡಿ, ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಂದರೆ ನಾನು ಡೈಲಿ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್. ಅಷ್ಟೇ.